ಈಗೆಲ್ಲ ಸರಿ ಹೋಯ್ತಲ್ಲ. ನಮ್ ಹಿತ ಪುಟ್ಟನೂ ಸೇಫ್ ಆಗಿದ್ದಾನೆ, ದುರ್ಗಾನೂ ಸೇಫ್ ಆಗಿದ್ದಾನೆ. ನಡಿಲೇಬೇಕು ಅಂತಿರೋದನ್ನ ಯಾರಿಂದನೂ ತಪ್ಸೋದಕ್ಕಾಗೋದಿಲ್ಲ. ಯಾವಾಗ್ಲಾದ್ರೂ ನಡೆದೇ ನಡೆಯುತ್ತೆ. ಅದಕ್ಕೆ ಜಾತಕನೇ ಕಾರಣ ಆಗ್ಬೇಕು ಅಂತಿಲ್ಲ. ನನ್ನ ನಂಬಿ, ಮಾಯಾ ಈ ಮನೆಗೆ ಒಳ್ಳೆ ಸೊಸೆ ಆಗೇ ಆಗ್ತಾಳೆ. ಇಲ್ಲ ಮಾಳವಿಕ, ನನಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ಇಲ್ಲ ಅತ್ತೆ, ಆ ಮಾಯಾ ಹಿತಂಗಾಗ್ಲಿ ಶರತ್ಗಾಗ್ಲಿ ಈ ಮನೆಗಾಗ್ಲಿ ಸರಿ ಹೊಂದಲ್ಲ. ನೀವ್ ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ? ನೋಡ್ದ್ಯಾ, ನನ್ನ ಮಾತು ಸತ್ಯ ಅನಿಸ್ತು. ಯಾಕೋ ಏನೂ ಸರಿ ಇಲ್ಲ, ನನಗೆ ಯಾವುದೂ ಸರಿ ಕಾಣ್ತಿಲ್ಲ. ಅಂಬಿಕಾ ಇಲ್ಲೇನಾದ್ರೂ ಇರಬಹುದಾ? ನನಗೆ ಮತ್ತೆ ಈ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಮಾಯಾ ಶರತ್ಗಾಗ್ಲಿ ಹಿತಂಗಾಗ್ಲಿ ತಕ್ಕೊಳ್ಳಲ್ಲ ಅಂತ ಅಟ್ಲೀಸ್ಟ್ ಮಾವಂಗ ಅನ್ನಿಸ್ತಿದ್ಯಲ್ಲ. ಶರತ್, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಎಂಗೇಜ್ಮೆಂಟ್ ಆದ ನಂತರ ನಮ್ಗೆ ಮಾತಾಡಕ್ಕೆ ಆಗಿಲ್ಲ. ಎಲ್ಲಾಗ್ತಿತ್ತು ಹೇಳಿ? ಎಂಗೇಜ್ಮೆಂಟ್ ದಿನನೇ ಅಲ್ವಾ ದುರ್ಗಾಗೆ ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಹಾಸ್ಪಿಟಲ್ಲು ಅದು ಇದು ಅಂತ ಅಲ್ಲೇ ಓಡಾಟ ಆಗೋಯ್ತು. ದುರ್ಗಾ ಅಂತ ಕಂಡೀಷನ್ ಇರ್ಬೇಕಾದ್ರೆ ಏನ್ ಮಾತಾಡಕ್ಕಾಗತ್ತೆ ನಾವು? ಐ ನೋ ಶರತ್, ದುರ್ಗಾ ಕಂಡೀಷನ್ ಬಗ್ಗೆ ನನಗೂ ಜ್ಞಾಪಕ ಇದೆ. ಯು ಆರ್ ಆಲ್ ವರಿಡ್ ಅಬೌಟ್ ಹರ್. ಬಟ್ ಇವಾಗ ದುರ್ಗಾ ಹುಷಾರಾಗಿದ್ದಾಳಲ್ವಾ, ಮನೆಗೂ ಬಂದಿದ್ದಾಳೆ, ಎಲ್ಲನೂ ನಾರ್ಮಲ್ ಆಗಿದೆ. ಸೊ ನಾವಿಬ್ರು ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಇದೆಲ್ಲ ಟೆನ್ಷನ್ ಮಧ್ಯ ನಿಮಗೂ ಬ್ರೇಕ್ ಬೇಕಿದೆ ಅಂತ ನನ್ಗೆ ಗೊತ್ತು. ಆ್ಯಂಡ್ ಆಲ್ಸೋ ನನಗೆ ನಿಮ್ಮ ಹತ್ರ ಸ್ವಲ್ಪ ಮದುವೆ ವಿಷಯಗಳನ್ನ ಡಿಸ್ಕಸ್ ಮಾಡೋದಿತ್ತು. ಬಟ್ ಮಾಯಾ, ಶರತ್ ವೆಡ್ಡಿಂಗ್ ಪ್ಲಾನರ್ನ ಕೂಡ ಮೀಟ್ ಮಾಡೋದಿದೆ. ಮಾಯಾ ವೇಟ್ ಒಂದು ನಿಮಿಷ, ನಾ ಹೇಳೋದು ಕೇಳು. ಆ್ಯಕ್ಚುಲಿ ಇದನ್ನೆಲ್ಲ ನಿನ್ನ ಹತ್ರ ಡಿಸ್ಕಸ್ ಮಾಡಬೇಕಾಗಿಲ್ಲ. ಇದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡಿಬಿಡು. ಆ್ಯಕ್ಚುಲಿ ಐ ಕಾಂಟ್ ಮ್ಯಾನೇಜ್ ದೀಸ್ ಸ್ಟಫ್ಸ್. ಹಾಗಂದ್ರೆ ಹೇಗೆ ಶರತ್? ಇದು ನಮ್ಮಿಬ್ರು ಮದುವೆ. ವಾಟ್ ಎವರ್ ಮಾಯಾ, ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ನಿನ್ಗೇನು ಚೆನ್ನಾಗಿ ಅನ್ಸುತ್ತೋ ಅದನ್ನೇ ಮಾಡು. ಐ ವಿಲ್ ಬಿ ಓಕೆ ವಿತ್ ಇಟ್. ಬಟ್ ಶರತ್, ಅಣ್ಣ ನೀನ್ ಇಲ್ಲಿದ್ಯಾ? ಇವತ್ತು ಇತ್ತಂಗೆ ಹಾಲು ಕುಡಿಸೋ ಡ್ಯೂಟಿ ನಿಮ್ದು. ನನಗೆ ಆನ್ಲೈನ್ ಕ್ಲಾಸ್ ಇದೆ, ಅಟೆಂಡ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹೋಗಿಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ತಗೋ. ಶರತ್, ನಾನು ವೆಡ್ಡಿಂಗ್ ಪ್ಲಾನರ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಮಾಯಾ ಪ್ಲೀಸ್ ಡೋ ಮೈಂಡ್. ಐ ನೀಡ್ ಟು ಗೋ. ಇಲ್ಲಿ ಹಿತಾಗೆ ಹಾಲು ಕುಡಿಸ್ಬೇಕು. ಹಾಗೇನೆ ದುರ್ಗಾ ಟ್ಯಾಬ್ಲೆಟ್ಸ್ ಕೂಡ ನನ್ನ ಹತ್ರನೇ ಇದೆ. ಡಾಕ್ಟ್ರು ಎಲ್ಲ ಟೈಮ್ ಟು ಟೈಮ್ ತಗೋಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಐ ನೀಡ್ ಟು ಲೀವ್. ಸಾರಿ. ದುರ್ಗಾ, ಬೇಗ ಕೊಡು. ಬರೀ ಕಾರ್ ಓಡಿಸ್ಕೊಂಡಿದ್ರೆ ಹೇಗೆ? ಮಣಿ, ಹುಷಾರಿಲ್ದಿರೋದು ನನಗ ನಿನಗ? ನಿಂಗೆ. ಮತ್ತೆ ಹಣ್ಣು ಯಾರು ತಿನ್ಬೇಕು? ನಾನು. ಆಹಾ, ಇದ್ಯಾ ಸೀಮೆ ನ್ಯಾಯ ಮಣಿ? ನೋಡು ದುರ್ಗಾ, ಡಾಕ್ಟರ್ ನಿಂಗೆ ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ರೆಸ್ಟ್ ಮಾಡ್ಬೇಕು ಅಂದಿದ್ದಾರೆ ಅಲ್ವಾ? ಕೆಲ್ಸ ಮಾಡಬೇಡಿ ಅಂದಿದಾರಲ್ವಾ? ಅದಕ್ಕೆ ನಿಂಗೆ ನನ್ ಕಡೆಯಿಂದ ಸಣ್ಣ
ಪುಟ್ಟ ಹೆಲ್ಪ್ ಆದ್ರೂ ಮಾಡೋಣ ಅಂತ ಹಣ್ಣು ತಿನ್ನೋ ಕೆಲಸ ನಾನ್ ಮಾಡ್ತಿದ್ದೇನೆ. ಉದ್ದಾರ. ಸರಿನಮ್ಮ, ನಾನು ರೆಸ್ಟ್ ಮಾಡ್ತೀನಿ. ನೀನು ಈ ಹಣ್ಣು ತಿಂದು ಬಾಳೆಹಣ್ಣು ಸಿಪ್ಪೆನ ಹೋಗಿ ಕಸದ ಬುಟ್ಟಿಗೆ ಹಾಕು. ನಾನಾ? ಹ್ಞೂ, ಮತ್ತೆ ಇನ್ಯಾರು ಹಾಕ್ತಾರೆ? ಛೇ, ತಿನ್ನೋ ನಾನಂದ್ಮೇಲೆ ಸಿಪ್ಪೆ ಬೇರೆಯವ್ರು ಎಸಬೇಕು ತಾನೆ. ಎಲ್ಲಾ ಕೆಲಸ ನಾನೇ ಮಾಡ್ಬೇಕು. ಬಾಸಿಗೆ ಕ್ಷೀರಾಭಿಷೇಕ. ಬಾಸು, ನಾನೇನು ಮಾಡೇ ಇಲ್ಲ ಬಾಸು. ಎಲ್ಲ ಈ ಮನೆ ಕೆಲಸ. ಬಾಸು, ಆಹಾ, ನನ್ ಮೇಲೆ ತಾಕ್ಬಿಡು. ನಾನೇನ್ ಮಾಡ್ದೆ? ಆ ಸಿಪ್ಪೆ ಡಸ್ಟ್ಬಿನ್ ಬಿಡದೆ ಕೆಳಗ್ ಬಿದ್ರೆ ನಾನೇನ್ ಮಾಡ್ಲಿ? ನಿಮ್ ಬಾಸಿಗೆ 4 ಕಣ್ಣಿದ್ರು ಆ ಸಿಪ್ಪೆ ಕಾಣಲ್ವಾ? ಸುಮ್ನಿರ್ ಮಣಿ, ನಂದಾಗಿದೆ, ಇವಳೊಬ್ಳು. ಅಲ್ಲ ಪುಟ್ ಮೇಡಮ್, ನೋಡು, ಈ ಸಲ ನಾನು ಏನು ಮಾಡಿಲ್ಲ, ಆದ್ರೂ ಅವರೇ ಹಾಲು ಚೆಲ್ಕೊಂಡ್ಬಿಟ್ರು. ಜಾಣ ಮರಿ, ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ರೋಡಲ್ಲಿ ಒಬ್ಳೆ ಹಾಗೆಲ್ಲ ಓಡಬಾರ್ದು ಅಂತ ಮಾತ್ರ ಗೊತ್ತಾಗಲ್ಲ ಅಲ್ವಾ? ನಾನು ಆಸ್ಪತ್ರೆಯಲ್ಲಿ ಇದ್ದೆ, ಅದಕ್ಕೆ ನಿಂಗೆ ಬಯೋದನ್ನ ಮರ್ತೋಗ್ಬಿಟ್ಟೆ. ಪುಟ್ ಮೇಡಮ್, ಇನ್ಮೇಲೆ ನೀನ್ ಯಾವತ್ತೂ ಹಾಗೆಲ್ಲ ಮಾಡಬಾರ್ದು. ನೋಡು, ಸುಮ್ಮನೆ ಹೀಗೆ ತಲೆಯಲ್ಲಾಡ್ಸಿದ್ರೆ ಸಾಲದು. ಅವತ್ತೆಲ್ರು ಎಷ್ಟು ಗಾಬರಿ ಆಗೋಗಿದ್ರು ಗೊತ್ತಾ? ನಾನು ಅಲ್ಲಿಗೆ ಬಂದಿಲ್ಲ ಅಂದಿದ್ರೆ ಎಂತ ಅನಾಹುತ ಆಗೋಗಿರೋದು. ಪುಟ್ ಮೇಡಮ್, ಇನ್ಮೇಲೆ ನೀನು ಹಾಗೆಲ್ಲ ಮಾಡಲ್ಲ ಅಂತ ನನಗೆ ಮಾತು ಕೊಡು.